ಗುಡ್ ಮಾರ್ನಿಂಗ್. 5:30 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ನೆನ್ನೆನೂ ಕೂಡ ಮನೆ ಒರೆಸಿದ್ದೆ. ಇವತ್ತು ನೀಟಾಗಿ ಮನೆ ಒರೆಸಿ ಆಚೆ ಕಡೆ ಸ್ವಾಗತ ಅವ್ರು ಒರೆಸ್ತಾ ಇದ್ದಾರೆ. ಬಾಗಿಲು ಒರೆಸೋಕೆ ಬಿಟ್ಟಿದ್ದೀನಿ ಅವ್ರನ್ನ. ಆಮೇಲಿಂದ ನಾನೊಂದ್ಸಲ ಒರೆಸ್ಬಿಟ್ಟು 7 ಗಂಟೆ ಅಷ್ಟರಲ್ಲಿ ಬ್ರಾಹ್ಮಣಿ ಮುಹೂರ್ತ ಅಂತೆ ಸ್ವಾಗತ ಅವರೇ ನೋಡಿ ಹೇಳಿದ್ದು. ಸೊ ಅದರಷ್ಟರಲ್ಲಿ ಪೂಜೆ ಎಲ್ಲ ಆಗಿರುತ್ತೆ ನಮ್ಮದು. ಅಂದರೆ ಅಷ್ಟು ಗ್ರ್ಯಾಂಡಾಗೇನು ನಮ್ಮ ಮನೇನು ಮಾಡ್ತಾಯಿಲ್ಲ. ಬಟ್ ಮಳೆ ಬಂದಿರೋದ್ರಿಂದ ಆಲ್ರೆಡಿ ಟೆರೇಸ್ ಎಲ್ಲ ನೆಂದಿದೆ. ನೋಡಿ ಹೆಂಗೆ ಚೆಲ್ಲಿದ್ರು. ನೀರು ಅಷ್ಟು ಫೋರ್ಸಾಗಿ ಚೆಲ್ಲಿದ್ರು. ಇಲ್ಲೇ ಬಿಡಿ ನಲ್ಲಿಲಿ, ಬೇಕಾದ್ರೆ ಇಲ್ಲೊಂದು ಸ್ವಲ್ಪ ಬಿಡೋಕ್ಕಾಗುತ್ತೆ. ಫುಲ್ಲು ಮಳೆಯಲ್ಲಿ ಟೆರೇಸ್ ಎಲ್ಲ ಅದೇನೇ ತೊಳ್ಕೊಂಬಿಟ್ಟಿದೆ. ಅಂದ್ರೂ ಮಣ್ಣು ನಿಂತಿರುತ್ತಲ್ಲ, ಇಲ್ಲಿ ನೋಡಿ ಇಲ್ಲಿ ಮಣ್ಣು. ನಾನು ಬರೋಕ್ಕಿಂತ ಮುಂಚೆಯಿಂದನೂ ಇದೆ. ಆ್ಯಕ್ಚುಲಿ ನಾನು ಇಲ್ಲಿಗೆ ಕಡ್ಡಿ ಬರಲು ಅಂತ ಅಂತಾರಲ್ಲ, ಅದನ್ನು ತಂದಿಲ್ಲ ಇಲ್ಲಿ ವಾಶ್ ಮಾಡೋದಕ್ಕೆ. ಇಲ್ಲಿ ಬೇಗ ನೀರು ಬರಲ್ಲ, ಅಲ್ಲಿ ಬರುತ್ತೆ, ಚೆಕ್ ಮಾಡಿ ಫ್ರೆಂಡ್ಸ್. ಬಾಗಿಲಿಗೆ ಇವಾಗ ಅರಿಶಿನ ಕುಂಕುಮ ಇಡಬೇಕು. ನೆನ್ನೆ ಇಕ್ಕಿದೆ, ಎಲ್ಲನೂ ಒರೆಸಿ ನೀಟಾಗಿ ಕ್ಲೀನ್ ಮಾಡಿದ್ದೀವಿ. ಇವಾಗ ರಂಗೋಲಿ ಮತ್ತು ಅರಿಶಿನ ಕುಂಕುಮ ಹಚ್ಚೋಣ ಬನ್ನಿ. ಬಾಗಿಲಿಗೆ ಈ ಥರ ರಂಗೋಲಿ ಬಿಡಿಸಿದ್ದಾಳೆ ಸಿಂಪಲ್ಲಾಗಿ. ಆ್ಯಕ್ಚುಲಿ ದೊಡ್ಡದಾಗಿ ಬಿಡಿಸ್ಬೇಕಾಗಿತ್ತು, ಅದು ಸಿಂಪಲ್ಲಾಗಿ ಚಿಕ್ಕದಾಗಿ ಬಿಡಿಸೋಣ ನೋಡಿ. ಹಬ್ಬದ ದಿನ ದೊಡ್ಡದಾಗಿ ಬಿಡಿಸ್ಬೇಕು ತಾನೆ. ಇಷ್ಟೇ ಇಷ್ಟಗಳು ಪುಟಾಣಿ ಇಷ್ಟಗಳು ಬಿಡಿಸಿದ್ದಾಳೆ ನೋಡಿ, ಹೆಂಗೆ ರೆಡಿ ಮಾಡಿದ್ದಾಳೆ. ಪೂಜೆಗೋಸ್ಕರ ಈ ಥರ ರೆಡಿ ಮಾಡಿದ್ದೀನಿ. ನಾವಂತೂ ಸಿಂಪಲ್ಲಾಗಿ ಪೂಜೆ ಮಾಡೋದು. ಸೊ ಒಂದು ರೊಕ್ಕ ಪೀಸ್ ತಂದ್ಬಿಟ್ಟು ಹಾಗೇ ಇಟ್ಟಿದ್ದೀನಿ. ಮತ್ತು ಸ್ವಾಗತ ಅವ್ರು ಬಂದು ಮಲ್ಲಿಗೆ ಹೂ ತರೋಣ ಅಂತ ಹೋಗಿದ್ದಾರೆ. ಕಳಶಕ್ಕೆ ಸುತ್ತಬೇಕು ಇನ್ನು ಮಲ್ಲಿಗೆ ಹೂವನ್ನ. ನೋಡಿ ಅಕ್ಕಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ನಮ್ಮ ಕಡೆಯೂ ಕೂಡ ಅಕ್ಕಿ ಇಡ್ತೀವಿ, ಬಟ್ ನಾನು ಮಿಸ್ ಮಾಡಿದ್ದೆ. ಅಕ್ಕಿ ಇಟ್ಟಿದ್ದೀನಿ. ಆಚೆ ಕಡೆಯೂ ಕೂಡ ಎಲ್ಲ ರೆಡಿ ಮಾಡಿದ್ದೀನಿ. ಆಗಲೇ ಸ್ವಾಗತ ಅವ್ರು ಕ್ಲಿಪ್ಪಿಂಗ್ಸ್ ತೊಗೊಂಡ್ರು ಅಂತ ಅನಿಸುತ್ತೆ. ಸೊ ಈ ಥರ ಎಲ್ಲ ಹೂವು ಹಾಕಿ, ನನಗೆ ಹೂವು ಹಾಕೋದು ಅಂದರೆ ತುಂಬ ಇಷ್ಟ. ಈ ಥರ ಕಳಶ ಥರ ಬಿಡಿಸಿದ್ದೀನಿ. ಇನ್ನೂ ಏನೂ ರೆಡಿಯಾಗಿಲ್ಲ. ಆ್ಯಂಡ್ ಬ್ರಾಹ್ಮಣಿ ಮುಹೂರ್ತದಲ್ಲಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು 7:30 ಅಷ್ಟರಲ್ಲಿ ಪೂಜೆ ಆಗಬೇಕು. ಇವಾಗ ಟೈಮ್ ಬಂದು 7 ಗಂಟೆ ಆಗಿದೆ, ನೋಡ್ತಾ ಇರ್ಬೋದು. ಸೊ ಬನ್ನಿ ಪೂಜೆ ಮಾಡೋಣ ಬಂದರು ಅಂತ ಅನಿಸುತ್ತೆ. ಇಲ್ಲಿನ ಬಾಳೆಹಣ್ಣ ತಿರುಗಿಸಿಡಬೇಕಿತ್ತು, ರಾಂಗಾಗಿ ಇಟ್ಟಿದ್ದೆ. ಬಂದು ಸರಿ ಮಾಡ್ತಿದ್ದಾರೆ. ಇಷ್ಟೊಂದು ಬೇಡ, ಲೆಕ್ಕ ಹಾಕ್ಬಿಟ್ಟಿಡಬೇಕು ಅಂತ ಅಂದ್ಬಿಟ್ಟು ಅವರು ರೆಡಿಯಾಗಿ ಹಾಲು ತಂದರು. ಯಾವುದಿದು ಬ್ರೌನ್ ಹಾಲು ಯಾವುದೋ ಇದೆ, ಫಸ್ಟ್ ನೋಡ್ತಾ ಇರೋದು ಫ್ರೆಂಡ್ಸ್. ಈ ಕಲರು ಆ್ಯಂಡ್ ಮುರಿದಿಡ್ತಿದ್ದಾರೆ. ಆ್ಯಂಡ್ ದುಡ್ಡು ಎಷ್ಟು ಇಡ್ತಾರೆ ನೋಡಬೇಕು. ಅವ್ರು ಇಟ್ಟಿದ್ದ ದುಡ್ಡೆಲ್ಲ ನನಗೆ 7:30 ಅಷ್ಟರಲ್ಲಿ ಆಗಬೇಕಮ್ಮ. ಹೆಂಗೆ ಅಂದರೆ ಅದು ನನಗೆ ಲಕ್ಷ್ಮಿ ಅಂದರೆ ಲಕ್ಷ್ಮಿ ಈ ಥರ ಇಡಬೇಕಂತೆ ಫ್ರೆಂಡ್ಸ್. ನಾನು ರಾಂಗ್ ಆಗಿ ಇಟ್ಬಿಟ್ಟಿದ್ದೆ, ಶಿಟ್. ಫ್ರೆಂಡ್ಸ್ ಅವರು ಆ್ಯಕ್ಚುಲಿ ನಾವು ಮಲ್ಲಿಗೆ ಹೂವು ಫ್ರೆಶ್ ಇರಲಿಲ್ಲ ಅಂತ ತರಲಿಲ್ಲ. ಅವ್ರು ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಮಲ್ಲಿಗೆ ಹೂವು ಫ್ರಿಜ್ಜಲ್ಲಿ ಕೊಟ್ಟಿದ್ರು, ಬೆಳಗ್ಗೆ ಹೋಗಿ ತೊಗೊಂಡ್ಬಂದ್ವಿ. ಎರಡು ಮಿಕ್ಸ್ ಹಾಕೊಂಡು ಇವಾಗ ಮುಗಿಸ್ತೀವಿ. ಅವರು ಕೂಡ ಹೂವು ಕೊಟ್ಟಿದ್ದಾರೆ. ನಾವು ಫ್ರಿಜ್ಜಿಲ್ಲ ಏನಿಲ್ಲ, ಕಲರ್ಫುಲ್ ಹೂವು ನೋಡಿ, ಕಲರ್ಫುಲ್ ಹೂವು ಕೊಟ್ಟಿದ್ದಾರೆ. ಅದರ ಫ್ರಿಜ್ ಇಲ್ಲ, ಬಟ್ ಮುಡಿಸಿದ್ರೆ ಒಳ್ಳೆಯದು. ಬನ್ನಿ ಇವಾಗ ಎಲ್ಲ ಹೂವು ಮಡಿಸಿ. ಫ್ರೆಂಡ್ಸ್ ಆ್ಯಕ್ಚುಲಿ ಹೂಗಳೆಲ್ಲ ನಾವು ಕೂಡ ಹೂ ತಂದಿದ್ವಿ. ಆ್ಯಂಡ್ ಮಲ್ಲಿಗೆ ಹೂವು ಫ್ರೆಶ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಫ್ರೆಂಡ್ ಮನೆ ಫ್ರಿಜ್ಜಲ್ಲಿ ಇಟ್ಟಿದ್ರು. ಅಲ್ಲಿಂದ ಈಸ್ಕೊಂಡು ಬಂದ್ಬಿಟ್ಟು ಕಲರ್ಫುಲ್ ವೆರೈಟಿ ಹೂ ಕೊಟ್ಟಿದ್ರು. ಸೊ ಅದಕ್ಕೋಸ್ಕರ ಮಾಡಿಸ್ತಾ ಇದ್ದೆ. ಆ್ಯಂಡ್ ಕಾಕಡದ ಹೂವು ಮತ್ತು ನಮ್ಮ ಕಡೆ ಕಾಕಡ ಅಂತ ಅಂತೀವಲ್ಲ, ಕಾಕಡದ ಹೂವು ಮತ್ತು ಮಲ್ಲಿಗೆ ಹೂವು ಎರಡೂ ಕೊಟ್ಟಿದ್ರು. ಕಾಕಡದ ಹೂವು ನೆನ್ನೆ ಕಳ್ಸಕ್ಕೆ ಮುಡಿಸ್ದೆ, ಮತ್ತು ಮಲ್ಲಿಗೆ ಹೂವನ್ನ ನಾನು ಮುಡ್ಕೊಂಡೆ. ಮತ್ತು ಜಾಸ್ತಿನೇ ಇತ್ತು, ಸ್ವಲ್ಪ ಮಲ್ಲಿಗೆ ಹೂವು ಎತ್ತಿಟ್ಬಿಟ್ಟು ಮಡ್ಕೊಂಡೆ. ಆ್ಯಂಡ್ ನೀಟಾಗಿ ಕಾಣಿಸ್ತಾ ಇತ್ತಲ್ವ. ಓಕೆ, ತಕ್ಕ ಮಟ್ಟಿಗೆ ಸುಮಾರಾಗಿ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಫಸ್ಟ್ನೇ ಹಬ್ಬ ಅಂತಲೇ ಹೇಳ್ಬೋದು. ನಾನು ಮದುವೆ ಆದಾಗಿಂದ ಮೊದಲನೇ ಹಬ್ಬ ಲಕ್ಷ್ಮಿ ಹಬ್ಬನೇ ಮಾಡ್ತಾಯಿದ್ದೀನಿ. ಸೊ ಸುಮಾರಾಗಿ ಮಾಡಿದ್ದೀನಿ. ದೇವ್ರು ಏನಾದರೂ ಎಲ್ಲ ಕೊಟ್ಟರೆ ನೆಕ್ಸ್ಟ್ 2 ವರ್ಷದ ನಂತರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಫ್ರೆಂಡ್ಸ್ ಈ ಥರ ನಾವು ಸಿಂಪಲ್ಲಾಗಿ ಸ್ವಲ್ಪ ಅಮೌಂಟ್ ಎಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಇವಾಗ ಪೂಜೆ ಮಾಡ್ತಾಯಿದ್ದೀವಿ. ಇದ್ರ ಮೇಲೆ 1-2 ರೂಪಾಯಿ ಪೂಜೆ ಮಾಡ್ತಾಯಿದ್ದೀವಿ. ನೆನ್ನೆ ಅಮೌಂಟೇ ಇರಲಿಲ್ಲ ಫ್ರೆಂಡ್ಸ್. ನೆನ್ನೆ ATM ಅಲ್ಲಿ ಡ್ರಾ ಮಾಡ್ಕೊಂಡು ತಂದ್ವಿ, ಅಂದರೆ ಕ್ಯಾಶ್ ಇರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ನೆನ್ಪು ಮಾಡಿಕೊಂಡು ಕ್ಯಾಶ್ ಬೇಕಲ್ವ ಅಂದ್ಬಿಟ್ಟು ಹೋಗಿ ತಂದಿದ್ದು. ಬಟ್ ಹೇಗೋ ಹೊಸ ನೋಟೇ ಸಿಕ್ಕಿದೆ.
ಆ್ಯಕ್ಚುಲಿ ಫ್ರೆಂಡ್ಸ್ ಬ್ರಾಹ್ಮಣಿ ಮುಹೂರ್ತ ಬಂದು 4:15 ಇಂದ 5:30 ತನಕ ಅಂತೆ. ಆ್ಯಕ್ಚುಲಿ ನಾವು ಮಾಡಿದ್ದು ಸಿಂಹ ಲಗ್ನದಲ್ಲಿ ಪೂಜೆ. ಸೊ ಫಸ್ಟ್ ಅಂದ್ಕೊಂಡೆ ನಾನು ಬ್ರಾಹ್ಮಣಿ ಮುಹೂರ್ತದಲ್ಲೇ ಪೂಜೆ ಮಾಡ್ತಾ ಇದ್ದೀವಿ ಅಂತ, ಅದಕ್ಕೋಸ್ಕರ ಆ ಥರ ಹೇಳಿದೆ. ಬಟ್ ನಾವು ಮಾಡಿದ್ದು ಸಿಂಹ ಲಗ್ನದಲ್ಲಿ. ಪೂಜೆ ಎಲ್ಲ ನೀಟಾಗಿ ಆಯಿತು. ಆಲ್ಮೋಸ್ಟ್ 7:15 ಅಷ್ಟರಲ್ಲಿ ಪೂಜೆ ಆಯಿತು. ಫಸ್ಟು ಸ್ವಾಗತವನ್ನು ಪೂಜೆ ಮಾಡಿ ನೀವೇನೇ ಎಂದೆ, ಬೇಡ ನೀನೇ ನಮ್ಮನೆ ಲಕ್ಷ್ಮಿ ನೀನೇ ಮಾಡು ಅಂತ ಅಂದ್ಬಿಟ್ಟು ಫಸ್ಟು ನನ್ನ ಹತ್ರನೇ ಪೂಜೆ ಮಾಡಿಸಿದ್ರು. ಆ್ಯಂಡ್ ನೀಟಾಗಿ ಪೂಜೆ ಎಲ್ಲ ಆಯಿತು. ಫ್ರೆಂಡ್ಸ್ ಫಸ್ಟ್ ಟೈಮು ಮದುವೆ ಆದಾಗಲಿಂದ ಅಂತಲೇ ಹೇಳ್ಬೋದು, ಅಥವಾ ನನ್ನ ಜೀವನದಲ್ಲೇ ಅಂತಲೇ ಹೇಳ್ಬೋದು, ಇದು ಫಸ್ಟ್ ಸಲ ನಾನು ಪೂಜೆ ಮಾಡ್ತಾ ಇರೋದು ವರಮಹಾಲಕ್ಷ್ಮಿ. ಆ್ಯಕ್ಚುಲಿ ನಮ್ಮ ಮನೇಲೂ ಕೂಡ ಈ ಥರ ದುಡ್ಡೆಲ್ಲ ಇಟ್ಟು ಪೂಜೆ ಮಾಡಲ್ಲ. ಜಸ್ಟು ಶನಿವಾರ ಹೇಗೆ ಮಾಡ್ತೀವಿ ಅದೇ ಥರ ಪೂಜೆ ಮಾಡೋದು. ಫಸ್ಟ್ ಟೈಮ್ ಮಾಡ್ತಾ ಇರೋದು. ಆ್ಯಂಡ್ ಆಲ್ಸೋ ಸ್ವಾಗತ ಅವರು ಕೂಡ ನಮಗೆ ದುಡ್ಡಿಟ್ಟು ಮಾಡೋ ಪ್ಲ್ಯಾನೇ ಇರಲಿಲ್ಲ, ಸಡನ್ಲಿ ಪ್ಲ್ಯಾನ್ ಆಗಿದ್ದು. ಏನಾದರೂ ಮಿಸ್ ಆಗಿದೆ ಅದರಲ್ಲಿ ಕಮೆಂಟ್ ಮಾಡಿ, ನೆಕ್ಸ್ಟ್ ಇಯರಿಂದ ಅಥವಾ ದೇವ್ರು ಕೊಟ್ಟಾಗ ನೀಟಾಗಿ ಚೆನ್ನಾಗಿ ಮಾಡೋಣ ಅಂತ ಇದ್ದೀವಿ. ಫ್ರೆಂಡ್ಸ್ ಇವಾಗ ಅವ್ರು ಪೂಜೆ ಮಾಡ್ತಾ ಇದ್ದಾರೆ. ಆಯಿತು ಫ್ರೆಂಡ್ಸ್, ಟೈಮು 7:20 ಅಷ್ಟರಲ್ಲಿ ಪೂಜೆ ಆಯಿತು. ಬೇಗನೆ ಎದ್ದಿದ್ವಿ, 5:15ಕ್ಕೆ ಎದ್ದು ಎಲ್ಲ ಪೂಜೆ ಎಲ್ಲ ಮುಗಿಸಿ ಇವಾಗ ನಾವು ಒಂದು ಲೋಟ ಹಾಲು ಕುಡಿದು ಇವಾಗ ನಾವು ಇವ್ರ ಫ್ರೆಂಡ್ ಮನೆ ಲಕ್ಷ್ಮಿ ಕೂರಿಸಿದ್ದಾರೆ. ಆ್ಯಕ್ಚುಲಿ ಅವ್ರದ್ದು ಕೂಡ 7 ಗಂಟೆ ಅಷ್ಟು ಪೂಜೆ ಆಗಿರುತ್ತೆ. ಬಟ್ ಇವಾಗ ಎಲ್ಲ ಮಧ್ಯಾಹ್ನಕ್ಕೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕು. ಬನ್ನಿ ಅಲ್ಲೇ ಹೋಗೋಣ. ಮತ್ತು ಇವಾಗ ಹಾಲು ಕಾಯಿಸ್ಬೇಕು. ಹಾಯ್ ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು. ಇವಾಗ ನಾವು ಹಾಲು ಕುಡಿಯೋಣ ಅಂತ ಅಂದ್ಬಿಟ್ಟು ಹಾಲು ತಗೊಂಡಿದ್ದೀನಿ. ಆ್ಯಕ್ಚುಲಿ ರೂಮಲ್ಲಿ ಕೂತ್ಕೊಂಡು ಜಾಸ್ತಿ ಸೌಂಡ್ ಕೊಟ್ಕೊಂಡಿದ್ದಾರೆ ಮೊಬೈಲ್ ಫೋನ, ಅದಕ್ಕೋಸ್ಕರ ಕಟ್ ಮಾಡಿದೆ. ಯಾಕೋ ಬೇಗ ಎದ್ದಿರೋದಲ್ವ, ಅದಕ್ಕೇನೋ ತುಂಬ ಹೊಟ್ಟೆ ಹಸಿತಾ ಇದೆ. ಸೊ ಇವಾಗ ಹಾಲು ಕುಡಿದು ಅವ್ರ ಮನೆಗೆ ಹೊರಡಬೇಕು. ಹೇಗೆ ಕೂರಿಸಿದಾರೋ ಗೊತ್ತಿಲ್ಲ, ನೋಡ್ತಿದ್ದಂಗೆ ಒಂದು ಪಾಸಿಟಿವ್ ವೈಬ್ ಬರುತ್ತೆ. ಆ್ಯಂಡ್ ಎಲ್ರಿಗೂ ಕೂಡ ನನ್ನ ವಿಡಿಯೋ ನೋಡ್ತಾ ಇರೋರಿಗೆ ಎಲ್ರಿಗೂ ಕೂಡ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಎಲ್ರಿಗೂ ಲಕ್ಷ್ಮಿ ನಿಮಗೆ ಯಾವಾಗಲೂ ಹಣಕಾಸಿನ ಸಮಸ್ಯೆ ಬರ್ದಂಗೆ ಎಲ್ಲರೂ ಕಾಪಾಡಲಿ, ಹಾಗೆ ನನ್ನನ್ನು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ಬೇಡ್ಕೊಳ್ಳೋದಷ್ಟೇನೆ, ನಮಗೆ ಯಾವುದೇ ಥರ ಪ್ರಾಬ್ಲಮ್ ಬರ್ದೇ, ಫೈನಾನ್ಷಿಯಲ್ ಪ್ರಾಬ್ಲಮ್ ಬರ್ದೇ, ಇನ್ನೊಬ್ರ ಹತ್ರ ಬೇಡ್ದೇ ಚೆನ್ನಾಗಿ ಲಕ್ಷ್ಮಿ ಬರೋ ಥರ ಮಾಡ್ಕೊಳ್ಳಿ ಅಂತ. ನಿಮ್ಮೆಲ್ರಿಗೂ ಲಕ್ಷ್ಮಿ ಬರಲಿ, ನನಗೂ ಬರಲಿ, ಒಳ್ಳೆಯದಾಗಲಿ ಅಂತ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಫ್ರೆಂಡ್ಸ್ ಅವ್ರ ಮನೆ ಹತ್ರ ಹೊರಟ್ವಿ. ಇದೆ ತಾನೇ ಫ್ರೆಂಡ್ಸ್, ಹೊರಟಿವಿ ಅವ್ರ ಮನೆಗೆ. ನನ್ನ ಫೋನಲ್ಲಿ ಚಾರ್ಜರ್ ಇಲ್ಲ. ಸೊ ಇದನ್ನು ಹಾಕ್ಕೊಂಡು ಪವರ್ ಬ್ಯಾಂಕಲ್ಲಿ ಚಾರ್ಜ್ ಹಾಕ್ಕೊಂಡು ಹೋಗ್ತಾಯಿದ್ದೀವಿ. ಅವ್ರ ಚಾರ್ಜ್ ಎಲ್ಲ ಫಾಸ್ಟ್ ಆಗೋಲ್ಲ ಅಂತ ಇರುತ್ತೆ. ಬನ್ನಿ ಅವ್ರು ಹೆಂಗೆ ಕೂರಿಸಿದ್ದಾರೆ ನೋಡೋಣ ಲಕ್ಷ್ಮಿನ. ನಾವು ಸಿಂಪಲ್ಲಾಗಿ ಏನೋ ಪೂಜೆ ಆಯಿತು ಬೆಳಗ್ಗೆ. ಫಸ್ಟ್ ಟೈಮ್ ನಾನು ಮಾಡ್ತಿರೋದು ನನ್ನ ಲೈಫಲ್ಲಿ. ನಮ್ಮ ಮನೇಲೂ ಏನು ಈ ಥರ ಅಟ್ಲೀಸ್ಟ್ ದುಡ್ಡು ಇಡಲ್ಲ, ಮಾಮೂಲಿ ವಾರ ಥರ ಮಾಡಿ ಮನೆಯೆಲ್ಲ ಒರೆಸ್ಕೊಂಡು ಜಸ್ಟ್ ಪೂಜೆ ಮಾಡ್ತೀವಿ ಅಷ್ಟೇ, ದುಡ್ಡೆಲ್ಲ ಇಟ್ಟು ಪೂಜೆ ಮಾಡಲ್ಲ. ಈ ಸಲನೇ ಫಸ್ಟ್ ಪೂಜೆ. ಅದೇ ನಾನು ಮದುವೆ ಆದಮೇಲೂ ಫಸ್ಟ್ ಪೂಜೆ, ಇದು ಫಸ್ಟ್ ಹಬ್ಬ, ವರ್ಷದ ಮೊದಲ ಹಬ್ಬ. ಏನಿಲ್ಲ, ಹೌದು ಮದುವೆ ಆದ ವರ್ಷದ ಮೊದಲ ಹಬ್ಬ. ಫ್ರೆಂಡ್ಸ್ ಮನೆಗೆ ಬಂದು ಅರೇಂಜ್ಮೆಂಟ್ ಮಾತ್ರ ಸಖತ್ತಾಗಿ ಮಾಡಿದರು. ನೋಡ್ತಿದ್ದಂಗೆ ಫುಲ್ ಖುಷಿಯಾಗೋಯಿತು. ಆ್ಯಕ್ಚುಲಿ ಈ ಥರ ಫಸ್ಟ್ ಟೈಮ್ ನಾನು ಹೋಗಿರೋದಂತಲೇ ಹೇಳ್ಬೋದು ಲಕ್ಷ್ಮಿ ಕೂರಿಸಿರೋರಿಗೆ. ಏಕೆಂದರೆ ನನಗೆ ಅಷ್ಟು ಬೆಂಗಳೂರಲ್ಲಿದ್ದಾಗ ಆ್ಯಕ್ಚುಲಿ ಕರಿತಾಯಿದ್ರು, ನಮ್ಮ ದೊಡ್ಡಮ್ಮ ಎಲ್ಲ ಕರಿತಾಯಿದ್ರು ಬಾ ಹೋಗೋಣ ಅಂತ. ನಾನು ಹೋಗಿರಲಿಲ್ಲ, ಯಾಕೆಂದರೆ ಕೆಲಸ ಗೊತ್ತಲ್ಲ ನಿಮಗೆ. ನಮ್ಮ ಮನೆ ನಮ್ಮ ದೊಡ್ಡಮ್ಮನ ಮನೆ ಅಂದರೆ ಸಿಂಪಲ್ಲಾಗಿ ಅವ್ರೂ ಕಾಯಿ ಇಟ್ಬಿಟ್ಟು ಸಿಂಪಲ್ಲಾಗಿ ಸೀರೆ ಎಲ್ಲ ಇಟ್ಬಿಟ್ಟು ಮಾಡುತ್ತೆ ನಮ್ಮ ದೊಡ್ಡಮ್ಮನು. ಈ ಥರ ಅಂತೂ ನಾನು ಫಸ್ಟ್ ಟೈಮ್ ಹೋಗಿರೋದು. ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು ಲಕ್ಷ್ಮಿಗೆ ಎಲ್ಲ. ನಾನು ಕೂಡ ಸ್ವಲ್ಪ ಆದರೆ ಹಿಂದಿನ ದಿನ ಹೋಗ್ಬಿಟ್ಟು ಸ್ವಾಗತ ಅವರು ನಾವು ಎಲ್ಲ ಹೆಲ್ಪ್ ಮಾಡಿದ್ವಿ. ಆ್ಯಂಡ್ ಕೈಗೆ ಕಂಕಣ ಕಟ್ತಾಯಿದ್ರು. ನಮ್ಮ ಕಡೆ ಬರೀ ಹೂ ಮಾತ್ರ ಕಟ್ತೀವಿ ಕಂಕಣನ, ಇಲ್ಲ ಆ ಥರ ಅಲ್ಲ, ಎಲೆ ಸೇರಿಸ್ಬಿಟ್ಟು ಕಂಕಣ ಕಟ್ತಾರೆ. ನನಗೂ ಕಟ್ಟಿದ್ರು, ಅಕ್ಕ ಸ್ವಾಗತ ಅವ್ರಿಗೂ ಕೊಟ್ಟಿದ್ರು. ಆಮೇಲಿಂದ ಪೂಜೆ ಮಾಡೋಕ್ಕೆ ಇಲ್ಲಿ ಯಾವ ಥರ ಅಂತ ಅಂದರೆ ತಲೆ ಮೇಲೆ ಟೋಪಿ ಅಥವಾ ತಲೆ ಮೇಲೆ ಟವಲ್ಲು ಖರ್ಚಿಫು ಈ ಥರ ಹಾಕ್ಕೊಂಡಂತೆ ಪೂಜೆ ಮಾಡೋದು ಮನೆ ಗಂಡಸರು. ಸೊ ನನಗೆ ಈ ಥರ ಪದ್ಧತಿ ಕೇಳಿ ಸ್ವಲ್ಪ ಏನೋ ಒಂಥರ, ನಮ್ಮ ಕಡೆ ಎಲ್ಲ ತಲೆ ಮೇಲೆ ಟವಲ್ ಹಾಕ್ಕೊಂಡ್ರೆ ಏನೋ ಒಂಥರ ಬೈತಾರೆ, ಏನಕ್ಕೆ ಹಿಂಗೆ ಹಾಕ್ಕೊಂಡಿದ್ದೀಯ ಅಂತ. ಬಟ್ ಇಲ್ಲಿ ಅದೇ ಅಂತೆ ಪದ್ಧತಿ ಅವ್ರದ್ದು, ತಲೆ ಮೇಲೆ ಖರ್ಚಿಫು ಟವಲ್ಲು ಹಾಕ್ಕೊಂಡು ಆ ಥರ ಪೂಜೆ ಮಾಡೋದು. ಆ್ಯಂಡ್ ಅರೇಂಜ್ಮೆಂಟ್ ಮಾತ್ರ ಸಖತ್ತಾಗಿತ್ತು. ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ತುಂಬ ಖುಷಿಯಾಯಿತು ಮನಸ್ಸಿಗೆ. ನಾನು ತುಂಬ ಹತ್ತಿರದಿಂದ ನೋಡಿದೆ. ಆ್ಯಂಡ್ ನಾನು ಫ್ರೆಂಡ್ಸ್ ಹಾಗೆ ಸ್ವಾಗತ ಅವರು ಪೂಜೆ ಮಾಡ್ತಾಯಿದ್ರು. ಹಾಗೆಯೇ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ಹಾಗೆ ದೇವಿ ಹತ್ರ ಇಬ್ಬರು ಫೋಟೋ ತೆಗೆಸ್ಕೊಂಡ್ವಿ. ಆ್ಯಂಡ್ ಅಲ್ಲೊಂದು ಫ್ಲವರ್ ಸಿಕ್ತು ಮನೆ ಹತ್ರ. ಅದೇ ನಾವು ಸಂಡೇ ಮಾಡಿದಾಗ ನೀನು ಒಬ್ಬನ ಮಾತ್ರ ಊಟಕ್ಕೆ ಕರಿತೀವಿ. ಇಲ್ಲ ನೀನು ಗಣಪತಿ ಕೂತ್ಕೊಂಡು ಮಾಡೋಣ ಅಂತ. ಫ್ರೆಂಡ್ಸ್ ಮನೆಗೆ ಬಂದಿದ್ವಿ. ಏನಕ್ಕೆ ಅಂದರೆ ಇದು ಏನಂತಾರೆ ಗೊತ್ತೇ ಇಲ್ಲ, ಪೆಟ್ಟಿಗೆ.
ಆ್ಯಂಡ್ ಸ್ವಾಗತ ಅವ್ರು ಆದಮೇಲೆ ನಾನು ಕೂಡ ಪೂಜೆ ಮಾಡಿದೆ, ಆರತಿ ಪೂಜೆ ಎಲ್ಲನೂ ಮಾಡಿದೆ. ಆ್ಯಂಡ್ ಹೇಳಿದ್ನಲ್ಲ ಈ ಕಡೆ ತಲೆ ಮೇಲೆ ಬಟ್ಟೆ ಹಾಕ್ಕೊಳ್ತಾರೆ ಅಂತ, ನೋಡಿ ಅಲ್ಲೊಂದು ಅಕ್ಕ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ನೀಟಾಗಿ ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ಅಲ್ಲಿಂದ ಒಳಗೆ ಬಂದಿದ್ವಿ ಫ್ರೆಂಡ್ಸ್. ಅಲ್ಲಿಗೆ ಲೈಟಿಂಗ್ಸ್ ಬೇಕು ಅಂತ ನೋಡಿ ಹೆಂಗೆ ಆಡ್ತಿದ್ದಾನೆ ಅವ್ನು. ಏನು ಸಿಗ್ತದೆ ಅದ್ರಲ್ಲಿ ಮುಚ್ಕೊಬಿಡ್ತಾನೆ. ಕೊನೆಗೆ ಬಾಟಲು, ಕರ್ಚಿಫು, ಟವಲ್ಲು. ಫ್ರೆಂಡ್ಸ್ ಅಲ್ಲಿಂದ ಬಂದು ಆ್ಯಕ್ಚುಲಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಿತ್ತು. ಇವ್ರ ಆಫೀಸಿಂದ 4-5 ಜನ ಬರ್ತಾರೆ ಅಂತ ಹೇಳೋಗಿದ್ರು ಸರ್ರು. ಸೊ ಹಾಗಾಗಿ ನಾನು ಅಕ್ಕಂಗೆ ಹೆಲ್ಪ್ ಮಾಡ್ತಾ ಇದ್ದೆ. ಸುಮಾರು ಐಟಮ್ಸ್ ಮಾಡಿದ್ವಿ ಊಟಕ್ಕೆ. ನಾನು ಬಜ್ಜಿ ಕರಿತಾ ಇದ್ದೆ. ಆ್ಯಂಡ್ ನೋಡ್ಬೋದು ನೀವು ಊಟಕ್ಕೆ ರೆಸಿಪಿ ಏನೇನಿರುತ್ತೆ ಅಂತ. ಆ್ಯಂಡ್ ಬಂದಿದ್ದರು, ಅವರು ಬಂದು ಮುಗಿಸ್ಕೊಂಡು 2:30 ಅಷ್ಟರಲ್ಲಿ ವಾಪಸ್ ಹೋದರು ಊಟದ ಟೈಮಲ್ಲಿ. ನಾವು 3 ಗಂಟೆ ಆಗಿತ್ತು ಊಟಕ್ಕೆ ಕೂತಾಗ. ಅಕ್ಕ ಅವ್ರು ಬಂದು ಇವತ್ತು ಉಪವಾಸ ಅಂತೆ ಮಧ್ಯಾಹ್ನ ಟೈಮು. ನೋಡಿ ಅಲ್ಲಿ ಊಟಕ್ಕೆ ಏನೇನು ಹಾಕ್ಸ್ಕೊಂಡಿದ್ದೀವಿ. ಅಲ್ಲಿ ಏನೇ ಹಬ್ಬ ಇದ್ದರೂ ಜೋಳದ ರೊಟ್ಟಿ ಅಂತೂ ಫಿಕ್ಸು. ಆ್ಯಂಡ್ ನಮ್ಮದು ಊಟ ಎಲ್ಲ ಆಯಿತು. ಆದಮೇಲೆ ಮನೆಗೆ ಬಂದೆ ಫ್ರೆಂಡ್ಸ್. ಸಂಜೆ 6:30ಗೆ ನಾವು ಕುಂಕುಮಕ್ಕೆ ಹೋಗ್ಬೇಕಿತ್ತು. ಅದಕ್ಕೆ ಈ ಥರ ರೆಡಿ ಆಗ್ತಾ ಇದ್ದೆ ನಾನು. ಆ್ಯಕ್ಚುಲಿ ಇವಾಗ ನಾವು ಕುಂಕುಮಕ್ಕೆ ಹೋಗ್ಬೇಕು. ಡ್ರೆಸ್ ಹಾಕೊಳ್ತೀನಿ ಅಂದೆ. ಅರ್ಶಿನ ಕುಂಕುಮಕ್ಕೆ ಹೋಗ್ಬೇಕು. ಡ್ರೆಸ್ ಹಾಕೊಳ್ಳೋಣ ಅಂದಿಲ್ಲ, ಸೀರೆ ಹಾಕೊಳ್ಳೋದು. 2 ಸೀರೆ ತಂದಿದ್ದೆ ಫ್ರೆಂಡ್ಸ್ ಇರಲಿ ಅಂತ. ಹೆಂಗೂ ವರಮಹಾಲಕ್ಷ್ಮಿಗೆ ಯೂಸ್ ಆಯಿತು. ಆ್ಯಕ್ಚುಲಿ ಇದು ನನಗೆ ಬೆಂಗಳೂರು ಶ್ವೇತಕ್ಕ ಕೊಟ್ಟಿದ್ದ. ಅಕ್ಕ ವ್ಲಾಗ್ ನೋಡ್ತಾ ಇರುತ್ತೆ. ನೋಡಿ ಅಕ್ಕ ಹೆಂಗೆ ಕಾಣ್ತಾ ಇದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮನೆ ಫ್ಯಾಮಿಲಿಗೆಲ್ಲ ಕೊಟ್ಟಿದ್ರು. 5 ಸೀರೆ ಕೊಟ್ಟಿದ್ರು. ಶ್ವೇತಕ್ಕ ಕೊಟ್ಟಿದ್ದು ಇದನ್ನ ನೋಡಿ. ನಮ್ಮ ಅಕ್ಕ ಬರ್ತಡೇ ಕೊಟ್ಟಿದ್ದು, ನಾನು ಹಬ್ಬ ಕೊಟ್ಟಿದ್ದೀನಿ. ಏನೋ ಒಂದು ಸ್ಪೆಷಲ್ ಡೇಗೆ ಉಟ್ಕೊತಾ ಇದ್ದೀವಿ ನೀವು ಕೊಟ್ಟಿರೋ ಸೀರೆನ. ಚೆನ್ನಾಗಿ ಕಾಣಿಸ್ತಿದ್ಯಾ ನೋಡಿ. ಇವಾಗ ಹೊರಟು ಫ್ರೆಂಡ್ಸ್. ಟೈಮಲ್ಲಿ ಆಲ್ರೆಡಿ 6:30 ಆಗಿದೆ. ಆಲ್ರೆಡಿ ಅವಳ ಹೆಸರೇ ಗೊತ್ತಿಲ್ಲ ನನಗೆ. ಸನ್ನಿಧಿಗೂ ಕೂಡ ಬಂದಿದ್ದಾಳೆ ನಮಗೆ ಕರ್ಕೊಂಡು ಹೋಗೋಕ್ಕೆ. ಆ್ಯಂಡ್ ಇಲ್ಲೂ ಕರೆದಿದ್ದಾರೆ. ವಿಡಿಯೋಗ್ರಾಫರ್ ಬೈ ಸನ್ನಿಧಿ. ವಿಡಿಯೋ ಮಾಡ್ತಿರೋದು ಸನ್ನಿಧಿ. ಆಯ್ತಾ ಫ್ರೆಂಡ್ಸ್? ಆ್ಯಕ್ಚುಲಿ ಈ ಥರ ರೆಡಿಯಾಗಿ ಇವಾಗ ಹೊರಟೆ. 3 ಮನೆಗೆ ಹೋಗ್ಬೇಕಂತೆ ಫ್ರೆಂಡ್ಸ್. ಈ ಥರ ಕಾಣಿಸ್ತಾ ಇದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಹೂವೆಲ್ಲ ಆಲ್ರೆಡಿ ಮಡ್ದಿದ್ದೆ, ಎಲ್ಲ ಬಾಡೋಗಿದೆ. ಆಂಟಿ ತರ ಕಾಣಿಸ್ತಿದ್ದೀನಿ. ಅಲ್ಲಿ ವರಮಹಾಲಕ್ಷ್ಮಿಗೆ ಹೋಗಿದ ಹತ್ರ ಎಲ್ಲಾನು 7 ಮನೇಲೂ 7 ಹಸಿ ನೂಲ್ಗೆ ಅರಿಶಿನ ಹಾಕ್ಬಿಟ್ಟು ಕೊಟ್ಟಿದ್ರು. ಚೆನ್ನಾಗಿತ್ತು ಎಲ್ಲ. ವೈಬಲ್ ನೋಡ್ತಾ ಇರ್ಬೋದು. ಕುತ್ತಿಗೆ ತುಂಬ ಅರಿಶಿನದ ನೂಲೆ ಇದೆ. ಆ್ಯಕ್ಚುಲಿ ನಾನು ಈ ಥರ ನೋಡಿರಲಿಲ್ಲ. ನಮ್ಮ ಕಡೆ ಈ ಥರ ಕೊಡಲ್ಲ. ಅಲ್ಲೆಲ್ಲ ಮುಗಿಸ್ಕೊಂಡು 7ನೇ ಮನೆಯೇ ಸ್ವಾಗತ ಅವ್ರ ಫ್ರೆಂಡ್ ಮನೆ. ಫೈನಲಿ ಅಲ್ಲಿಗೆ ಬಂದ್ವಿ. ಅಲ್ಲೂ ಕೂಡ ಸೇಮ್ ಪ್ರೊಸೀಜರ್ ಪ್ರಕಾರನೇ ಕೊಟ್ಟರು. ಆ್ಯಂಡ್ ಸ್ವಾಗತ ಅವರು ಕೂಡ ನನಗೆ ಯಾವ ಥರ ಅವರು ಬಾಗ್ನ ಥರ ಕೊಟ್ಟರು ಅಂತ ಅನ್ನೋದನ್ನ ವಿಡಿಯೋ ಮಾಡಿದ್ದಾರೆ. ನೋಡ್ಬೋದು ನೀವು. ನಂದಾಯಿತು ಕೈ ಕಟ್ಟಿದ್ದು. ನಮ್ಮ ಪಕ್ಕದವರು ಟೀಚರ್, ಅವರು PT ಟೀಚರು, ಅವರು ಕಟ್ತಾ ಇದ್ರು. ಅವ್ರನ್ನೂ ಕರೆದಿದ್ರು. ಆ್ಯಂಡ್ ಚೆನ್ನಾಗಾಯಿತು ಪೂಜೆ ಎಲ್ಲ. ಮನೇನ ಆ್ಯಕ್ಚುಲಿ ನಾನು ಬಂದಾಗಿಂದ ಯಾರೂ ಪರಿಚಯ ಆಗಿರಲಿಲ್ಲ. ಇವತ್ತಂತೂ ನಮ್ಮ ಅಕ್ಕಪಕ್ಕ 7 ಮನೆಗೆ ಹೋಗ್ಬಿಟ್ಟು ಎಲ್ಲರೂ ಮನೇನೂ ಪರಿಚಯ ಮಾಡ್ಕೊಬಂದೆ. ಸ್ವಾಗತ ಹಾಗೆ ಅಂತಿದ್ರು, ಎಲ್ಲರೂ ಪರಿಚಯ ಮಾಡ್ಕೊಬಿಟ್ಟ ಆಲ್ರೆಡಿ ಅಂತ. ಅದೆಲ್ಲ ಆದಮೇಲೆ ನೈಟ್ ಊಟಕ್ಕೆ ಇಲ್ಲೇ ಉಳ್ಕೊಂಡ್ವಿ. ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದು ಇವಾಗ ಇಲ್ಲಿ ಊಟಕ್ಕೆ ಬಂದ್ವಿ. ಇಲ್ಲೇ ಬೆಳಗ್ಗೆ ಮಧ್ಯಾಹ್ನ ಊಟ ಎಲ್ಲ ಸನ್ನಿಧಿ ಅವ್ರ ಮನೆಯೇ. ಅವ್ರು ನೋಡಿದ್ದಾರೆ ಸನ್ನಿಧಿ. ಆ್ಯಕ್ಚುಲಿ TV ಸೌಂಡ್ ಬರ್ತಿದೆಯೋ ಏನೋ ಗೊತ್ತಿಲ್ಲ. ನಾನು ಮಾತಾಡ್ತಾ ಇದ್ದೀನಿ, ಇವರು ಇಲ್ಲೇ ಇದ್ದಾರೆ. ಆ್ಯಂಡ್ ಇಲ್ಲಿ ನಾನು ಎಲ್ಲರೂ ಪೂಜೆ ಮಾಡಿ ಲಾಸ್ಟಲ್ಲಿ ಪೂಜೆ ಮಾಡ್ತೀನಿ. ಏನಕ್ಕೆ ಅಂತಂದರೆ ಇಲ್ಲಿ ಯಾವ ಥರ ಮಾಡ್ತಾರೆ ಅಂತ ಗೊತ್ತಿರಲ್ಲ. 7 ಜನದ ಮನೆಯೂ ಕೂಡ ಸೇಮ್ ಇದೇ ಥರನೇ ಮಾಡಿದ್ದು. ಎಲ್ಲರೂ ಆದಮೇಲೆ ಲಾಸ್ಟ್ ನಾನು ಮಾಡ್ತಿದ್ದೆ. ಏನು ತಪ್ಪಾಗಬಾರ್ದಲ್ವಾ, ಹಾಗಾಗಿ ಎಲೆ ಅಡಿಕೆ ಇಸ್ಕೊಳ್ಳೋದಕ್ಕೆ ಬಾಗ್ನ ಅಂತಾರೆ. ಇಲ್ಲಿ ಹುಡಿ ತುಂಬೋದು ಅಂತಾರೆ. ಹುಡಿ ತುಂಬಿದ್ದಕ್ಕೆ ಅಲ್ಲಿ ಕೈಯಲ್ಲೆಲ್ಲ ಕಂಕಣ. ಆ್ಯಕ್ಚುಲಿ ನಾವು ಮದುವೆ ಆದಾಗ ಈ ಥರ ಕಟ್ಟಿದ್ರು, ಬ್ಲ್ಯಾಕ್ ಆ್ಯಂಡ್ ವೈಟ್ ಇದರಲ್ಲಿ. ಮನೆಗೆ ಬಂದ್ವಿ, ಸುಸ್ತಾಗ್ತೈತೆ. ಇವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡಬೇಕು. ಫಸ್ಟ್ ಊಟನೂ ಆಯಿತು ಅವ್ರ ಮನೇಲೆ. ಫ್ರೆಂಡ್ಸ್ ಇದೇ ಫಸ್ಟ್ ಟೈಮು ಈ ಥರ. ಎಲ್ಲ ಕಡೆನೂ ಕೊಡ್ತಾರೆ ಏನೋ, ನನಗೆ ಐಡಿಯಾ ಇಲ್ಲ. ಈ ಥರ 7 ಮನೆಗೆ ಹೋಗಿದ್ದೆ. 7 ಸುತ್ತಿದೆ, 7 ದಾರ ಇದೆ. ಆ್ಯಕ್ಚುಲಿ ಏನು ಮಾಡೋದೋ ಗೊತ್ತಿಲ್ಲ. ನಾಳೆ ತನಕ ಇರಲಿ. ಈ ಥರ ಕೊಟ್ಟಿದ್ದಾರೆ. ಇಷ್ಟ ಆಯಿತು. ಇದು ಕೂಡ 7 ಇದೆ. ಒಂದು ಉದ್ರೋಗಿತ್ತು, ಬೆಳಗ್ಗೆಲೆ ಕಟ್ಟಿದ್ರು ಕಂಕಣ. ಅದು ಇದು ಕೂಡ 7 ಇದೆ. ಏನೋ ಒಂಥರ ಪಾಸಿಟಿವ್ ವೈಬು. ಎಲ್ಲ ರೌಕೆ ಪೀಸು, ಬಾಳೆಹಣ್ಣು ಎಲ್ಲ ಕೂಡ ಬಂದಿದೆ. ಖುಷಿ ಆಯಿತು. ಆ್ಯಂಡ್ ಹೊಸ್ದಾಗಿ ಬಂದಿದ್ರು ಕೂಡ ನಮ್ಮ ಪಕ್ಕದ ಮನೆಯವ್ರು. ಎಲ್ಲರೂ ಮನೆಗೂ ಕರ್ಕೊಂಡು ಹೋದರು. ಅವರು ಕೂಡ ನನ್ನ ಕರೆದಿದ್ರು. ಹಾಗಾಗಿ ಫ್ರೆಂಡ್ಸ್ ಆ್ಯಕ್ಚುಲಿ ಇದನ್ನ ನಾವು ಪಕ್ಕದ ಮನೆಗೆ ಕೊಟ್ಟು ಹೋಗಿದ್ವಿ. ಊಟಕ್ಕೆ ಹೋಗಿದ್ವಲ್ಲ, ಅದಕ್ಕೆ ನೋಡಿ 1 2 3
ಸಾರಿ 3 ಅಲ್ಲೊಂದಿದೆ ಮತ್ತು ಇನ್ನೊಂದಿದೆ 4 ರಾಕೆಟ್ ಬಂದಿದೆ. ಇಲ್ಲಿ ಕೊರೆಲ್ಲ ಹಾಗೇನೆ ಬಾಳೆದೆಣ್ಣೆ ಮತ್ತು ಇದನ್ನು ಕೊಟ್ಟಿದ್ದಾರೆ. ಅವರು ಹಾಕಿದ್ರಲ್ಲ ಅರಿಶಿಣದ ದಾರ ಅದನ್ನೆಲ್ಲನೂ ತೆಗೆದೆ ಆ್ಯಂಡ್ ನೋಡ್ಬೋದು ಅದು ಯಾವ ಥರ ಇದೆ ಅಂತ. ಮತ್ತು ಬ್ಲೌಸ್ ಪೀಸ್ ಕೊಟ್ಟಿದ್ರು ಒಬ್ಬರು ಮನೆ, ಸೊ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಹಾಗೆಯೇ ಮುಖ ಎಲ್ಲ ನೀಟಾಗಿ ತೊಳೆದೆ, ಮುಖ ತುಂಬ ಫುಲ್ ಅರಿಶಿಣ ಆಗಿತ್ತು. ಹಾಗೆಯೇ ಮಿರರಲ್ಲಿ ಒಂದು ಸ್ಮೈಲ್ ಕೊಡ್ತಾ ಫ್ರೆಂಡ್ಸ್ ಎಲ್ಲನೂ ಈ ಥರ ಅರೇಂಜ್ಮೆಂಟ್ ಮಾಡಿದೆ. ಆ್ಯಕ್ಚುಲಿ ಬೆಳಗ್ಗೆಗೆ ತೆಗೆದಿಡ್ಬೋದಿತ್ತು, ಟೈಮ್ ಆಗಿತ್ತು. ಬಟ್ ಬಾಳೆಹಣ್ಣೆಲ್ಲ ಒಟ್ಟಿಗೆ ಇದ್ವಲ್ವಾ, ಸುಮ್ಮನೆ ಡ್ಯಾಮೇಜ್ ಆಗುತ್ತೆ ರೌಕೆ ಪೀಸು ಬ್ಲೌಸ್ ಪೀಸ್ ಅಂತ. ಯಾವುದಾದ್ರೂ ಒಂದು ಇಷ್ಟ ಆದರೆ ಒಂದು ಬ್ಲೌಸ್ ಪೀಸ್ ಸ್ಟಿಚ್ ಮಾಡಿಸ್ತೀನಿ. ಆ್ಯಂಡ್ ಇಷ್ಟೆಲ್ಲ ಬಿಳ್ಳೆದೆಲ್ಲ ನಾವೇನು ಹಾಕೊಳ್ಳಲ್ಲ. ಇದು ಬಂದು ಕಂಕಣ ಬಿಚ್ಚಿಟ್ಟೆ. ಇದೆಲ್ಲನೂ ಯಾವ್ದಾದ್ರು ಕಂಕಣ ಮತ್ತು ಇದೆಲ್ಲನೂ ಏನಾದ್ರು ತೆಂಗಿನ ಮರ ಇದ್ದರೆ ತೆಂಗಿನ ಮರದ ಹತ್ರ ಹಾಕ್ತೀನಿ. ನಮ್ಮ ಸ್ವಾಗತ ಅವರು ದುಡ್ಡು ಇವಾಗಲೇ ಎತ್ತು ಅಂದರು. ಬೇಡ ಬೆಳಗ್ಗೆ ಪೂಜೆ ಮಾಡಿ ಎತ್ತುತ್ತೀನಿ ಅಂದೆ. ಎತ್ಬಿಟ್ಟು ಫ್ರೆಂಡ್ಸ್ ಇದು ನನಗೆ ಫ್ರೆಂಡ್ಸ್ ನಾನು ಒಂದು ಬ್ಲೌಸ್ ಪೀಸ್ ತೊಗೊಂಡೆ ಮಲ್ಟಿ ಕಲರು, ಅದಕ್ಕಾದ್ರು ಆಲ್ಟರ್ನೇಟಿವ್ ಸೀರೆಗಾಗುತ್ತೆ ಅಂತ.